ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲತಾನಾಕ್ಸ್ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಡಿನ್ನರ್ಗೆ ಅಂತ ಹೇಳಿ ಮಸಾಲ ವಡೆ ಹಾಗೆ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ಸೊ ಮಜ್ಜಿಗೆ ಹುಳಿಗೆ ನಾನು ಕಡಲೆಬೇಳೆನ ಆಲ್ರೆಡಿ ವಡೆಗೆ ಅಂತ ಹೇಳಿ ನೆನೆ ಇಟ್ಟಿದ್ದೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಮಜ್ಜಿಗೆ ಹುಳಿ ಮಾಡೋಣ ಅಂತ ಹೇಳಿ, ಯಾಕಂದರೆ ನಾನು ಏನು ವೆಜಿಟೇಬಲ್ಸ್ ತಂದಿರಲಿಲ್ಲ, ಗೋವಾದಿಂದ ಬಂದಮೇಲೆ ತೊಗೊಳ್ಳೋಣ ಅಂತ ಹೇಳಿ. ಸೊ ಎರಡು ಕ್ಯಾಪ್ಸಿಕಮ್ ಇತ್ತು, ಏನು ಸಾಂಬಾರು ಮಾಡೋಣ ಅಂತ ನೋಡ್ತಾ ಇದ್ದೆ. ವಡೆಗೆ ಅಂತ ಕಡಲೆಬೇಳೆ ಹುನಿ ಹಾಕಿದ್ನಲ್ಲ, ಸೊ ಅದನ್ನೇ ತೊಗೊಂಡು ಮಜ್ಜಿಗೆ ಹುಳಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಈ ಕಡೆ ವಡೆಗೂ ಕೂಡ ರೆಡಿ ಮಾಡಿಕೊಂಡೆ. ವಡೆಗೆ ಬೇಕಾಗಿರೋ ಪದಾರ್ಥಗಳನ್ನ ನಾನು ಫಸ್ಟ್ ಕ್ಲಿಪ್ಪಲ್ಲೇ ಹಾಕಿದ್ದೀನಿ. ಮಜ್ಜಿಗೆ ಹುಳಿದು ಅಷ್ಟೇ, ಹಾಗೆ ಕಡಲೆಬೇಳೆ, ಕಾಯಿ ತುರಿ, ಕೊತ್ತಂಬರಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ರುಬ್ಕೊಂಡು ಕ್ಯಾಪ್ಸಿಕಮ್ನ ಫಸ್ಟೇ ಒಗ್ಗರಣೆ ಮಾಡಿ ಎತ್ತಿಟ್ಟಿರ್ತೀನಿ. ಅದು ಸ್ವಲ್ಪ ತಣ್ಣಗೆ ಆದಮೇಲೆ ಮಜ್ಜಿಗೆನ ಬಿಸಿ ಇದ್ದಾಗಲೇ ಸೇರಿಸ್ಬಾರ್ದು. ಮಜ್ಜಿಗೆ ಅದೊಂದು ಸ್ವಲ್ಪ ಒಡೆದಂಗೆ ಆಗುತ್ತೆ. ಯಾವಾಗಲೂ ಅಷ್ಟೇ ಮಜ್ಜಿಗೆ ಹುಳಿ ಮಾಡಿದ್ಮೇಲೆ ಆ ಒಗ್ಗರಣೆ ನೀವು ಏನು ಮಾಡ್ಕೊಂಡಿರ್ತೀರೋ ಅದನ್ನು ತಣ್ಣಗಾದಮೇಲೆ ನಿಧಾನಕ್ಕೆ ಒಡೆದಿರೋ ಅಂಥ ಮಜ್ಜಿಗೆನ ಅದಕ್ಕೆ ಸೇರಿಸ್ಕೊಳ್ಬೇಕು. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ನಾನು ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೀನಿ. ಅನ್ನ ಮುದ್ದೆ ಅಮ್ಮನ್ನು ಕೇಳಿದೆ, ಸೊ ನೀವು ಮಜ್ಜಿಗೆ ಹುಳಿಲೇ ಮುದ್ದೆ ತಿಂತೀರಾ ಅಂತ. ಅವರು ಓಕೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಅವ್ರಿಗೂ ಕೂಡ ಮಜ್ಜಿಗೆ ಹುಳಿಲೇ ಮುದ್ದೆ ಕೊಡ್ತಾಯಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.